ನಮಸ್ಕಾರ ವೀಕ್ಷಕರೇ, ಶ್ರೀ ಎಂ ರವರ ಆತ್ಮಚರಿತ್ರೆಯ 21ನೇ ಅಧ್ಯಾಯಕ್ಕೆ ಸ್ವಾಗತ. ಕೇದಾರನಾಥ ಪ್ರಾಂತ್ಯದ ಅಜ್ಞಾತ ಗುಹೆಯೊಂದರಲ್ಲಿ ಬಾಲಕ ಶ್ರೀ ಎಂ ಮರುಹುಟ್ಟು ಪಡೆದು, ಅಂದರೆ ಅಲ್ಲಿ ಆತನ ಮೆದುಳನ್ನು ಒಂದು ನಿರ್ದಿಷ್ಟ ಕಂಪನಗಳಿಗೆ ಒಳಪಡಿಸಿ ಆತನನ್ನು ಆಧ್ಯಾತ್ಮಿಕವಾಗಿ ಬಹು ಆಯಾಮಗಳಿಗೆ ತಲುಪುವಂತೆ ಮಾಡುವ ಪ್ರಕ್ರಿಯೆಯ ಬಳಿಕ ಕೆಲವು ದಿನಗಳ ನಂತರ ತನ್ನ ಗುರುವಿನ ಜತೆ ಋಷಿಕೇಶದ ಕಡೆ ಈತನ ಪ್ರಯಾಣ ಮುಂದುವರಿಯಿತು. ಸೋನಪ್ರಯಾಗ ಮತ್ತು ಗುಪ್ತಕಾಶಿಯನ್ನು ಹಾದು ರುದ್ರಪ್ರಯಾಗದಲ್ಲಿ 2 ನದಿಗಳು ಸಂಗಮಿಸುವ ಸ್ಥಳದಲ್ಲಿದ್ದ ಓರ್ವ ವೈಷ್ಣವ ಸಾಧುವಿನೊಂದಿಗೆ 2 ದಿವಸಗಳನ್ನು ಕಳೆದ ಇವರು ಮುಂದುವರೆದು ದೇವಪ್ರಯಾಗ ತಲುಪಿದರು. ಅಲ್ಲಿ ಪಶುಪತಿನಾಥದಲ್ಲಿ ಬಹಳ ವರ್ಷಗಳ ಹಿಂದೆ ಶ್ರೀಗುರು ಬಾಬಾಜಿಯನ್ನು ಕಂಡಿದ್ದಂತಹ ಓರ್ವ ವೃದ್ಧ ಯೋಗಿಯೊಂದಿಗೆ ಮತ್ತೆರಡು ದಿವಸಗಳನ್ನು ಕಳೆದು ಅಲ್ಲಿಂದಲೂ ಒಂದು ಮುಂಜಾನೆ ಹೊರಟು ಸಾಯಂಕಾಲದ ವೇಳೆಗೆ ವಸಿಷ್ಠ ಗುಹೆ ತಲುಪಿದರು. ಪಕ್ಕದಲ್ಲೇ ಇದ್ದ ಶ್ರೀ ಪುರುಷೋತ್ತಮಾನಂದರ ಶಿಷ್ಯ ಬಾಬಾಜಿಯನ್ನು ಕಂಡು ವಿಶೇಷ ಆದರದಿಂದ ಓರ್ವ ಸಂತನಿಗೆ ಸಲ್ಲಬೇಕಾದ ಎಲ್ಲ ಗೌರವಗಳನ್ನು ಸಲ್ಲಿಸಿದರು. ಬಾಬಾಜಿ ಅಲ್ಲಿಂದ ಮುಂದುವರೆದು ಗಂಗಾ ತಟದಲ್ಲಿನ ಕೊರಕಲು ಬಂಡೆಗಳ ಮೂಲಕ ದಂಡೆಯುದ್ದಕ್ಕೂ ಸಾಗುತ್ತಾ ಮುಂದುವರೆದಾಗ ಅಲ್ಲೊಂದು ಆಲದ ಮರ ಹಾಗೂ ಪದರದಂತಿರುವ ಅದರ ಬಿಳಲುಗಳ ಹಿಂದೆ ಅವಿತುಕೊಂಡಿರುವ ಗುಹೆಯೊಂದು ಕಂಡಿತು. ಅದೇ ಅರುಂಧತಿ ಗುಹೆ. ಅಂದು ರಾತ್ರಿ ಅಲ್ಲೇ ಉಳಿಯುವುದೆಂದು ಬಾಬಾಜಿ ನಿರ್ಧರಿಸಿದರು. ತನಗೆ ಆ ಗುಹೆಯೆಂದರೆ ಬಹಳ ಇಷ್ಟವೆಂದು ಅಲ್ಲಿ ಹಲವು ಬಾರಿ ತಾನು ಉಳಿದುಕೊಂಡಿದ್ದಾಗಿಯೂ ಬಾಬಾಜಿ ತಿಳಿಸಿದರು. ಅದರೊಳಗೆ ಇಬ್ಬರಿಗೆ ಸಾಕಾಗುವಷ್ಟು ಸ್ಥಳವಿತ್ತು. ಅಲ್ಲದೆ ಗುಹೆಯ ಮುಂಭಾಗದಲ್ಲಿ ಚಪ್ಪಟೆ ಬಂಡೆಯೊಂದು ಚಾಚಿಕೊಂಡಿದ್ದು ಅದು ಧುನಿ ಉರಿಸಲು ಯೋಗ್ಯ ಸ್ಥಳವೆನಿಸಿತ್ತು. ಗಂಗೆಯ ತಿಳಿ ಹಸಿರು ನೀರಿನಲ್ಲಿ ಮುಳುಗೆದ್ದು ಕತ್ತಲಾವರಿಸುವ ಮೊದಲು ಪಕ್ಕದ ಕಾಡಿನಿಂದ ಧುನಿಗೆ ಬೇಕಾದಷ್ಟು ಸೌದೆಯನ್ನು ಸಂಗ್ರಹಿಸಿದ ಇವರು ತಮ್ಮ ಗುಹೆಗೆ ಹಿಂದಿರುಗಿದ್ದರು. ಬಾಬಾಜಿ ಒಪ್ಪಿಗೆ ನೀಡುವಾಗೆಲ್ಲ ಅವರ ಕಾಲು ಒತ್ತುವ ಕೆಲಸ ಮಾಡುತ್ತಿದ್ದ ಈತ ಅಂದು ರಾತ್ರಿ ಬಾಬಾಜಿಯ ಕಾಲು ಒತ್ತುತ್ತಿದ್ದಂತೆ ಆಯಾಸದಿಂದ ಅಲ್ಲೇ ನಿದ್ದೆಗೆ ಶರಣಾಗಿದ್ದನು. ಮಧ್ಯರಾತ್ರಿಯ ಹೊತ್ತಿಗೆ ತನ್ನ ಕಾಲನ್ನು ಏನೋ ಹಿಡಿದುಕೊಂಡಂತಾಗಿ ಎಚ್ಚರಗೊಂಡ ಈತ ತನ್ನ ಕಾಲನ್ನು ಯಾವುದೋ ಕಾಡು ಪ್ರಾಣಿ ಎಳೆದುಕೊಂಡು ಹೋಗುತ್ತಿದೆ ಎಂದೆನಿಸಿ ದಿಗಿಲುಗೊಂಡು ಕುಳಿತುಕೊಳ್ಳಲು ಯತ್ನಿಸಿದಾಗ ಬಾಬಾಜಿಯ ಹಿತವಾದ ಧ್ವನಿ ಕೇಳಿಸಿತು. ಮಲಗು ಮಗು, ನೀನು ತುಂಬ ದಣಿದಿದ್ದೀಯಾ, ನಿನ್ನ ಸ್ನಾಯುಗಳು ಸಡಿಲಾಗಬೇಕು ಎಂದರು. ತಕ್ಷಣವೇ ಸಂಪೂರ್ಣವಾಗಿ ಎಚ್ಚರಗೊಂಡ ಈತ ನೋಡಿದಾಗ ತನ್ನ ಬಲಗಾಲನ್ನು ಬಾಬಾಜಿ ತನ್ನ ತೊಡೆಯಲ್ಲಿರಿಸಿಕೊಂಡು ಒತ್ತುತ್ತಿದ್ದರು. ತಕ್ಷಣ ಬಾಬಾಜಿ ಎಂದು ಹೇಳಿ ತನ್ನ ಕಾಲನ್ನೆಳೆದುಕೊಳ್ಳಲು ಹೋದಾಗ ಅವರು, ಸುಮ್ಮನೆ ಮಲಗು ಮಗು, ನಿನ್ನ ಕಾಲು ನನ್ನ ಮೇಲಿದ್ದರೆ ನೀನೇನು ನರಕಕ್ಕೆ ಹೋಗಲಾರೆ, ಬೆಳಿಗ್ಗೆ ಬೇಗ ಎಬ್ಬಿಸುವೆ ಎಂದಾಗ ಆ ಮಹಾನ್ ಚೇತನದಲ್ಲಿ ಅಡಗಿರುವ ಕರುಣೆಯನ್ನು ಕಂಡು ಹೃದಯ ತುಂಬಿ ಬಂದು ಕಣ್ಣುಗಳಲ್ಲಿ ಕಂಬನಿ ತುಂಬಿ ಮತ್ತೆ ನಿದ್ದೆಗೆ ಜಾರಿದನು. ವಾರವಿಡೀ ಗುರುವಿನೊಂದಿಗೆ ಅರುಂಧತಿ ಗುಹೆಯಲ್ಲಿ ಆನಂದದಿಂದ ಕಳೆದ ಬಾಲಕ ಶ್ರೀ ಎಂನಿಗೆ ತೆರೆದ ಕಣ್ಣುಗಳಿಂದ ಧ್ಯಾನ ಮಾಡುವ ತಂತ್ರವನ್ನು ಬಾಬಾಜಿ ಕಲಿಸಿಕೊಟ್ಟರು. ಒಂದು ದಿನ ಬೆಳಗ್ಗಿನ ಜಾವ ಈತ ಅರುಂಧತಿ ಗುಹೆಯಲ್ಲಿ ಕ್ರಿಯಾಯೋಗದ ಅಭ್ಯಾಸ ಮಾಡುತ್ತಿರುವಾಗ ಮನಸ್ಸನ್ನು ಭ್ರೂಮಧ್ಯದಲ್ಲಿ, ಅಂದರೆ ಆಜ್ಞಾಚಕ್ರದಲ್ಲಿ ನಿಲ್ಲಿಸಲು ಪ್ರಯತ್ನಿಸುತ್ತಿದ್ದಾಗ ಎಷ್ಟೇ ಪ್ರಯತ್ನ ಪಟ್ಟರೂ ಆತನ ಮನಸ್ಸಿಗೆ ಕಾಣುತ್ತಿದ್ದುದು ದಕ್ಷಿಣ ಭಾರತದ ತಿನಿಸು ಮಸಾಲಾ ದೋಸೆ. ಅದರದೇ ಗೀಳು ಹಿಡಿದಂತಾಗಿ ಏನು ಮಾಡಿದರೂ ಆ ಚಿತ್ರಣವನ್ನು ಮನಸ್ಸಿನಿಂದ ಅಳಿಸಲು ಕಷ್ಟವಾಯಿತು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಬಾಬಾಜಿ ಮೆಲ್ಲನೆ ಈತನ ಹೆಗಲು ತಟ್ಟುತ್ತಾ, ನೀನು ಯಾವ ಚಕ್ರದ ಮೇಲೆ ಧ್ಯಾನ ಮಾಡುತ್ತಿರುವೆ ಮಧು ಅಂದಾಗ ಈತ ಆಜ್ಞಾಚಕ್ರದ ಮೇಲೆ ಎಂದುತ್ತರಿಸಿದನು. ಆಗ ಬಾಬಾಜಿ, ಓಹೋ, ಅದು ಮಸಾಲ ದೋಸೆಯ ಆಕಾರದಲ್ಲಿದೆಯೇನೋ ಎನ್ನುತ್ತಾ ನಗತೊಡಗಿದರು. ಆಗ ಈತ, ದಯವಿಟ್ಟು ನಗಬೇಡಿ ಬಾಬಾಜಿ, ನನ್ನ ಮನಸ್ಸಿನಲ್ಲಿ ನಡೆಯುತ್ತಿರುವುದೆಲ್ಲ ನಿಮಗೆ ತಿಳಿಯುತ್ತದೆ ಎಂದು ನನಗೆ ಗೊತ್ತು, ಸಹಾಯ ಮಾಡಿ ಎಂದನು. ಆಗ ಬಾಬಾಜಿ, ಸರಿ, ನಾಳೆ ಋಷಿಕೇಶಕ್ಕೆ ಹೋಗೋಣ, ನಿನ್ನ ಗೀಳಿನಿಂದ ಹೊರಬರಲು ನಾನು ಅಲ್ಲಿ ಸಹಾಯ ಮಾಡುತ್ತೇನೆ. ಋಷಿಕೇಶದಲ್ಲಿರುವ ಮದ್ರಾಸ್ ಕೆಫೆಯಲ್ಲಿ ಅತ್ಯುತ್ತಮ ಮಸಾಲೆ ದೋಸೆ ಸಿಗುತ್ತದೆ, ನಿನಗೆಷ್ಟು ಬೇಕೋ ಅಷ್ಟು ತಿನ್ನು, ನಿನ್ನ ಆಸೆ ತೀರಿದ ಮೇಲಷ್ಟೇ ಅದರ ಜಪ ನಿಲ್ಲುತ್ತದೆ. ತಂತ್ರದಲ್ಲಿ ಹೇಳಿರುವ ಭೋಗೋ ಭೋಗಯತೆಯ ಮೂಲದಲ್ಲಿರುವುದು ಇದೇ. ಮನಸ್ಸನ್ನು ಕಾಡುವ ಇಚ್ಛೆಗಳನ್ನು ಕೆಲವೊಮ್ಮೆ ತೃಪ್ತಿಪಡಿಸದೆ ಅವುಗಳಿಂದ ಬಿಡುಗಡೆಯಿಲ್ಲ, ಚಿಂತಿಸಬೇಡ, ಮತ್ತೆ ಯತ್ನಿಸು ಎಂದರು. ಮರುದಿನ ಮದ್ರಾಸ್ ಕೆಫೆಯಲ್ಲಿ ಹೊಟ್ಟೆ ತುಂಬ ಮಸಾಲೆ ದೋಸೆ ತಿಂದ ನಂತರ
ಕ್ರಿಯಾಯೋಗದ ಅಭ್ಯಾಸಕ್ಕೆ ತೊಡಕಾಗಿದ್ದ ಅದರ ಚಿತ್ರ ಮತ್ತೆಂದೂ ಆತನ ಮನದಲ್ಲಿ ಮೂಡಲಿಲ್ಲವಂತೆ. ಅರುಂಧತಿ ಗುಹೆಯಲ್ಲಿ ಉಳಿದುಕೊಂಡ 3ನೇ ರಾತ್ರಿ ಒಂದು ವಿಚಿತ್ರ ಎದುರಾಯಿತು. ಅಂದು ರಾತ್ರಿ ಬಾಬಾಜಿ ಧುನಿಯೆದುರು ಎಂದಿನಂತೆ ತಮ್ಮ ಭಂಗಿಯಲ್ಲಿ ಕುಳಿತಿದ್ದರೆ ಈತ ಅವರ ಹಿಂಭಾಗದಲ್ಲಿ ಮಲಗಿದ್ದನು. ದೊಡ್ಡ ಸದ್ದೊಂದು ಈತನನ್ನೆಚ್ಚರಿಸಿತು. ಗುಡುಗಿನ ಸದ್ದಿರಬೇಕು ಎಂದು ಈತ ಕಣ್ಣು ಬಿಟ್ಟು ನೋಡಿದರೆ ಮೋಡಗಳ ನಡುವಿನಿಂದ ಪೌರ್ಣಮಿಯ ಚಂದ್ರನ ಗಾತ್ರದ ಏನೋ ಹೊರಬರುತ್ತಿರುವುದು ಕಾಣಿಸಿತು. ಆ ವಸ್ತು ಚಂದ್ರನಾಗಿರಲು ಸಾಧ್ಯವಿರಲಿಲ್ಲ. ಯಾಕೆಂದರೆ ಅದೊಂದು ಹೊಳೆಯುತ್ತಿರುವ ಬೆಂಕಿಯ ಚೆಂಡಿನಂತಿತ್ತು. ಆ ಬೆಂಕಿಯ ಚೆಂಡು ತಮ್ಮತ್ತಲೇ ಬರುವಂತಿತ್ತು. ಹತ್ತಿರ ಬರುತ್ತಿದ್ದಂತೆಯೇ ಆ ಗುಡುಗಿನಂತಹ ಸದ್ದು ಮತ್ತಷ್ಟು ಜೋರಾಯಿತು. ತಮ್ಮ ಗುಹೆಯ ದಿಕ್ಕಿಗೆ ಸಾಗಿ ಬಂದ ಅದು ಸಿಡಿಲಿನಂತಹ ಶಬ್ದ ಮಾಡುತ್ತಾ ಸೀದಾ ಧುನಿಯ ಪಕ್ಕ ಬಂದಿಳಿಯಿತು. ಈತ ಎದ್ದು ಕೂರಲು ಸಾಧ್ಯವಾಗದಷ್ಟು ಭೀತಿಗೊಳಗಾಗಿದ್ದನು. ಈತನ ಶರೀರ ಭಯದಿಂದ ಕಂಪಿಸುತ್ತಿತ್ತು. ಆದರೆ ಬಾಬಾಜಿ ವಿಚಲಿತರಾಗದೆ ಕದಲದೆ ಹಾಗೆಯೇ ನೇರ ಕೂತಿದ್ದರು. ಸಿಡಿಲಿನ ಸದ್ದು ನಿಂತು ಅಲ್ಲಿ ನೀರವ ಮೌನ ಆವರಿಸಿತು. ಅಷ್ಟರಲ್ಲಿ ಸುಮಾರು 2 ಅಡಿ ವ್ಯಾಸವಿದ್ದ ಆ ಬೆಂಕಿಯ ಚೆಂಡು ಉದ್ದಕ್ಕೆ ಇಬ್ಬಾಗವಾಗಿ ತೆರೆದುಕೊಂಡಿತು. ಮೈ ನವಿರೇಳಿಸುವಂತೆ ಅದರಿಂದ ನಾಗರಹಾವಿನಂತೆ ಹೆಡೆಯುಳ್ಳ ದೊಡ್ಡ ಸರ್ಪದ ಆಕೃತಿಯೊಂದು ಹೊರಬಂತು. ಗಾಜಿನಂತೆ ಪಾರದರ್ಶಕವಾಗಿ ತೋರುತ್ತಿದ್ದ ಅದರ ಮೈಯೊಳಗೆ ದೀಪ ಹಚ್ಚಿಟ್ಟಂತೆ ಒಂದು ಬಗೆಯ ತಿಳಿ ನೇರಳೆ ಹೊಳೆಯುವ ಕಡುನೀಲಿ ಬಣ್ಣಗಳು ಪ್ರತಿಫಲಿಸುತ್ತಿದ್ದವು. ಸರ್ಪದಂತೆ ಸಣ್ಣಗೆ ಬುಸುಗುಟ್ಟುತ್ತಿದ್ದ ಅದರ ಕಣ್ಣುಗಳು ಹೊಳೆಯುತ್ತಿದ್ದವು. ಕೂಡಲೇ ಆ ಸರ್ಪಾಕೃತಿಯು ತಲೆಬಾಗಿ ತನ್ನ ಹೆಡೆಯಿಂದ ಬಾಬಾಜಿಯ ಪಾದ ಸ್ಪರ್ಶಿಸಿತು. ಬಾಬಾಜಿ ಅದರ ತಲೆ ಮುಟ್ಟಿ ಆಶೀರ್ವಾದಿಸಿದರು. ಬಾಬಾಜಿಯು ಆ ಜೀವಿಗೆ ಉತ್ತರವಾಗಿ ತಾನು ಬುಸುಗುಟ್ಟಿದರು. ಈತ ತಾನು ನೋಡುತ್ತಿರುವ ದೃಶ್ಯ ಕನಸೋ ನನಸೋ ಎಂದು ತಿಳಿಯದೆ ಗೊಂದಲಕ್ಕೊಳಗಾಗಿದ್ದನು. ನೀಲಿನಾಗ ಬಾಬಾಜಿಗೆ ಅಭಿಮುಖವಾಗಿ ಕುಳಿತುಕೊಂಡಿತು. ಬಹಳಷ್ಟು ಹೊತ್ತು ಅವರಿಬ್ಬರ ನಡುವೆ ಬುಸುಗುಟ್ಟುವಿಕೆಯ ಭಾಷೆಯ ಸಂವಾದ ನಡೆಯಿತು. ಅಷ್ಟರಲ್ಲಿ ಬಾಬಾಜಿ ಈತನೆಡೆಗೆ ನೋಡಿ, ಮಧು, ಇಲ್ಲಿ ಬಾ, ಸರ್ಪಲೋಕದ ಸಹ ಮುಖ್ಯಸ್ಥನನ್ನು ಭೇಟಿ ಮಾಡು ಅಂದರು. ಈತನ ಭಯ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದ್ದರೂ ಭಯದಿಂದಲೇ ಬಾಬಾಜಿಯ ಬಳಿ ಕುಳಿತುಕೊಂಡನು. ನಾಗರಾಜನಿಗೆ ನಮಸ್ಕರಿಸು ಎಂದರು ಬಾಬಾಜಿ. ಈತ ಬಾಗಿ ಅದಕ್ಕೆ ನಮಸ್ಕರಿಸಿದನು. ನಾಗರಾಜ ಬುಸುಗುಡುತ್ತಾ ತನ್ನ ಸೀಳು ನಾಲಿಗೆಯಿಂದ ಈತನ ತಲೆಯನ್ನು ಸ್ಪರ್ಶಿಸಿತು. ಈತನ ಇಡೀ ಶರೀರದಲ್ಲಿ ಸಣ್ಣ ವಿದ್ಯುತ್ ಪ್ರವಾಹವೊಂದು ಹರಿದಂತಾಯಿತು. ಅದರ ಬೃಹದಾಕಾರ ಹಾಗೂ ಹೊಳೆವ ಕಂಗಳು ಪಕ್ಕದಿಂದ ಇನ್ನೂ ಸ್ಪಷ್ಟವಾಗಿ ಗೋಚರಿಸಿತು. ನಂತರ ಆ ಸರ್ಪ ತನ್ನ ಗೋಲದೊಳಕ್ಕೆ ಹರಿದುಕೊಂಡು ಹೋಯಿತು. ಕೂಡಲೇ ಬೆಂಕಿ ಚೆಂಡಿನಂತಿದ್ದ ಆ ಗೋಲದ 2 ಭಾಗಗಳು ಛಕ್ಕನೆ ಮುಚ್ಚಿಕೊಂಡವು. ಮತ್ತೆ ಆ ಗೋಲ ಸಿಡಿಲಿನಂತಹ ಸದ್ದು ಮಾಡುತ್ತಾ ಗಗನಕ್ಕೇರಿ ಮೋಡಗಳ ನಡುವೆ ಮರೆಯಾಯಿತು. ದಿಗ್ಭ್ರಮೆಗೊಂಡಿದ್ದ ಈತ ಬಾಬಾಜಿಯ ಬಳಿ, ಬಾಬಾಜಿ, ಏನಿದೆಲ್ಲ, ನನಗೊಂದು ಅರ್ಥವಾಗುತ್ತಿಲ್ಲ, ದಯವಿಟ್ಟು ತಿಳಿಸಿ ಎಂದಾಗ ಬಾಬಾಜಿ ಅಂದರು, ಗ್ರಹಗಳಲ್ಲಿ ಒಂದು ಸರ್ಪಲೋಕ. ಅಲ್ಲಿರುವುದು ಅತ್ಯಂತ ಜಾಗೃತ ಹೆಡೆಯಿರುವ ನಾಗದೇವತೆಗಳು. ನೀನು ನೋಡಿದ್ದು ಆ ಸ್ತರದ ಸಹ ಮುಖ್ಯಸ್ಥ ನಾಗರಾಜನನ್ನು. ನಾಗಗಳ ಪರಮೋಚ್ಚ ಮುಖ್ಯಸ್ಥ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಬರೆದಿರುವಂತಹ ಅನಂತ. ಅದು 5 ಹೆಡೆಯ ಸುವರ್ಣವರ್ಣದ ನಾಗ. ಸಾವಿರಾರು ವರ್ಷಗಳ ಹಿಂದೆ ಮನುಷ್ಯಕುಲ ಇನ್ನೂ ಬೌದ್ಧಿಕವಾಗಿ ವಿಕಸನಗೊಳ್ಳುವ ಹಂತದಲ್ಲಿರುವಾಗ ಈ ಸರ್ಪಲೋಕದೊಂದಿಗೆ ಸಂಪರ್ಕದಲ್ಲಿತ್ತು. ವಿಕಸಿತ ನಾಗರು ಆಗಾಗ ಭೂಮಿಗೆ ಭೇಟಿ ನೀಡಿ ಮಾನವರಿಗೆ ವಿದ್ಯಾದಾನ ಮಾಡುತ್ತಾ ದೀರ್ಘಕಾಲ ಇಲ್ಲೇ ನೆಲೆಸುತ್ತಿದ್ದರು. ಎಲ್ಲ ಪ್ರಾಚೀನ ನಾಗರಿಕತೆಗಳಲ್ಲಿಯೂ ಕಾಣಸಿಗುವ ನಾಗಪೂಜೆ ಅಂದಿನ ದಿನಗಳಲ್ಲಿ ಬೌದ್ಧಿಕವಾಗಿ ಮುಂದುವರೆದಿದ್ದ ನಾಗರಿಗೆ ಸಲ್ಲಿಸುತ್ತಿದ್ದ ಗೌರವದ ಪ್ರತೀಕ. ಸರ್ಪರೂಪದಲ್ಲಿರುವ ಕುಂಡಲಿನಿ ಶಕ್ತಿಯ ರಹಸ್ಯವನ್ನು ತಿಳಿಸಿದ್ದು ಅವರೇ. ಜಗತ್ತಿಗೆ ಅಷ್ಟಾಂಗ ಯೋಗ ಸೂತ್ರಗಳನ್ನು ಪರಿಚಯಿಸಿದ ಪತಂಜಲಿ ಮುನಿ ಸ್ವತಃ ಅರ್ಧ ಮಾನವ ಅರ್ಧ ಸರ್ಪವಾಗಿ ಚಿತ್ರಿತನಾಗಿರುವ ಓರ್ವ ನಾಗ. ಆದರೆ ಮಾನವ ಹೆಚ್ಚು ಶಕ್ತಿವಂತನಾಗುತ್ತಾ ಹೋದಂತೆ ಹೆಚ್ಚು ಸ್ವಾರ್ಥಿಯೂ ಕುಟಿಲನೂ ಆಗುತ್ತಾ ನಡೆದ. ಆಧ್ಯಾತ್ಮಿಕವಾಗಿ ಉನ್ನತ ಸ್ತರದಲ್ಲಿದ್ದ ನಾಗರನ್ನು ತನ್ನ ಪ್ರತಿಸ್ಪರ್ಧಿಗಳಾಗಿ ಪರಿಗಣಿಸಿದ. ಗುರು ಋಣವನ್ನು ಮರೆತು ನಾಗರಿಂದ ತಾನು ಗಳಿಸಿದ್ದ ಶಕ್ತಿಯನ್ನು ಅವರ ವಿರುದ್ಧವೇ ಬಳಸತೊಡಗಿದ. ಒಂದು ಹಂತದಲ್ಲಂತೂ ಸಾಮೂಹಿಕ ನಾಗರ ಸಂಹಾರವೇ ನಡೆಯಿತು. ಪರಿಣಾಮ, ಪ್ರಧಾನ ನಾಗನು ಭೂಮಿಯಿಂದ ಎಲ್ಲ ನಾಗರನ್ನು ಹಿಂದಕ್ಕೆ ಕರೆಸಿಕೊಳ್ಳುವುದೆಂದು ನಿರ್ಧರಿಸಿ
ಅಧ್ಯಾತ್ಮವಾಗಿ ವಿಕಾಸಗೊಂಡ ಕೆಲವು ನಾಗರನ್ನು ಹೊರತುಪಡಿಸಿ ಉಳಿದೆಲ್ಲರೂ ಮನುಷ್ಯರೊಂದಿಗೆ ಸಂಪರ್ಕ ಕಡಿದುಕೊಳ್ಳುವುದೆಂದು ತೀರ್ಮಾನಿಸಿ ರಾತ್ರೋರಾತ್ರಿ ಎಲ್ಲ ನಾಗರನ್ನು ನಾಗಲೋಕಕ್ಕೆ ಬರಮಾಡಿಕೊಂಡರು. ಅನಾರೋಗ್ಯದಿಂದ ಕೂಡಿದ ವೃದ್ಧ ಕೆಲವು ಬಂಡುಕೋರ ನಾಗರ ಸಣ್ಣ ಗುಂಪೊಂದು ಮಾತ್ರ ಭೂಮಿಯಲ್ಲಿ ಉಳಿದುಕೊಂಡಿತು. ಇಂದು ಪ್ರಪಂಚದಲ್ಲಿರುವ ನಾಗಗಳು ಅಂದು ಇಲ್ಲಿ ಉಳಿದುಕೊಂಡ ನಾಗಗಳ ಸಂತತಿ. ಅನೇಕ ವರ್ಷಗಳ ಆಂತರಿಕ ಸಂಕರದಿಂದ ಬುದ್ಧಿ ಮಂದವಾಗಿರುವ ಇವು ತಮ್ಮ ಪೂರ್ವಜರ ಗುಣಗಳನ್ನು ಕಳೆದುಕೊಂಡಿವೆ. ಆದರೆ ಮಾನವ ಕುಲದ ಅತ್ಯಂತ ವಿಕಸಿತ ಜೀವಿಗಳೊಂದಿಗೆ ಸಂಪರ್ಕದ ಹಾದಿಯನ್ನು ಸರ್ಪಲೋಕ ಇನ್ನೂ ತೆರೆದಿಟ್ಟುಕೊಂಡೇ ಇದೆ. ಎಲ್ಲ ಲೋಕಗಳಂತೆಯೇ ಅಲ್ಲೂ ಕೆಲವು ವಿವಾದಗಳು ನಡೆಯುತ್ತಲೇ ಇರುತ್ತವೆ. ಕಳೆದ ಬಾರಿ ಶಿರಡಿಯ ಸಂತ ಸಾಯಿನಾಥರು 3 ದಿನ ತನ್ನ ದೇಹ ತೊರೆದು ಹೋಗಿ 4ನೇ ದಿನ ಹಿಂದಿರುಗಿದಾಗ ಅವರು ಸತ್ತೇ ಹೋಗಿದ್ದರು ಎಂದುಕೊಂಡಿದ್ದ ಜನರಿಗೆ ಪರಮಾಶ್ಚರ್ಯವಾಗಿತ್ತು. ತನ್ನ ಆಪ್ತ ವಲಯದಲ್ಲಿ ಅವರು ತಾನು ಇನ್ನೊಂದು ಲೋಕದ ವಿವಾದವನ್ನು ಬಗೆಹರಿಸಲು ಹೋಗಿದ್ದೆನೆಂದು ತಿಳಿಸಿದ್ದರು. ಅಲ್ಲಿ ಅವರು ಪ್ರಸ್ತಾವಿಸಿದ ಇನ್ನೊಂದು ಲೋಕ ಇದೇ ನಾಗಲೋಕ. ಆಗಿನ ವಿವಾದ ಪೂರ್ತಿಯಾಗಿ ಬಗೆಹರಿಯದೆ ಈಗ ಮತ್ತೆ ತಲೆ ಎತ್ತಿದೆ. ಈಗ ಇಲ್ಲಿಗೆ ಬಂದಿದ್ದ ನಾಗರಾಜ ಶ್ರೀಗುರುವಿನ ಸಹಾಯ ಕೋರಿದ್ದ. ಅವರ ಸಲಹೆಯ ಮೇರೆಗೆ ನನ್ನೊಂದಿಗೆ ಚರ್ಚಿಸಲು ಇಲ್ಲಿಗೆ ಬಂದಿದ್ದ ಎಂದರು. ಆಗ ಈತ, ಬಾಬಾಜಿ, ನಾನು ಈ ಘಟನೆಯನ್ನು ಯಾರ ಬಳಿಯಾದರೂ ಹೇಳಿಕೊಂಡರೆ ಯಾರೂ ನಂಬಲಾರರು. ಇದು ಒಂದು ಕಟ್ಟುಕತೆ ಎಂದು ಭಾವಿಸಿಯಾರು ಅಂದಾಗ, ಬಾಬಾಜಿ, ಹೌದು, ನಿನ್ನ ಈ ಅನುಭವವನ್ನು ಬಹಳ ಮಂದಿ ನಂಬಲಾರರು. ಆದರೆ ನೀನು ನಿನ್ನ ಆತ್ಮಕತೆ ಬರೆಯುವಾಗ ಇದನ್ನು ಹಂಚಿಕೊಳ್ಳಲೇಬೇಕು. ಯಾರು ನಂಬುತ್ತಾರೆ ಬಿಡುತ್ತಾರೆ ಎಂಬುದು ಮುಖ್ಯವಲ್ಲ. ಅನೇಕ ಸಲ ಸತ್ಯವೆಂಬುದು ಕಾಲ್ಪನಿಕ ಕಥೆಗಳಿಗಿಂತ ವಿಚಿತ್ರವಾಗಿರುತ್ತದೆ. ಇದು ಜನರಿಗೆ ತಮ್ಮ ಬುದ್ಧಿಮತ್ತೆಯನ್ನು ಮೀರಿದ, ತರ್ಕಕ್ಕೆ ನಿಲುಕದ ಪ್ರಜ್ಞಾಸ್ತರಗಳು ಇವೆ ಎಂಬ ಸತ್ಯವನ್ನು ಮನಗಾಣಿಸಲೂಬಹುದು. ನೀನು ಆತ್ಮಕಥೆಯನ್ನು ಬರೆಯುವ ಹೊತ್ತಿಗೆ ವಿಜ್ಞಾನ ತನ್ನ ಪರಿಧಿಯನ್ನು ಇನ್ನೂ ವಿಸ್ತರಿಸಿಕೊಂಡಿರಲೂಬಹುದು. ಬಾಹ್ಯಾಕಾಶದ ಬಗ್ಗೆ, ಗ್ರಹಗಳ ಕುರಿತ ಅವರ ಜ್ಞಾನ ಇನ್ನಷ್ಟು ಸ್ಪಷ್ಟವಾಗಬಹುದು. ಹಾಗೂ ಸೌರಮಂಡಲದ ಇತರ ಗ್ರಹಗಳಲ್ಲಿ ಜೀವಿಗಳಿರಬಹುದು ಎಂಬ ನಂಬಿಕೆ ದೃಢಗೊಳ್ಳಬಹುದು. ಈಗ ನಿನಗೆ ಆಯಾಸವಾಗಿರಬಹುದು, ಮಲಗು ಎಂದರು ಬಾಬಾಜಿ. ಈ ವಿಚಿತ್ರ ಅನುಭವದೊಂದಿಗೆ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಾ ಬಾಬಾಜಿಯವರೊಂದಿಗೆ ಶ್ರೀ ಎಂ ರವರ ಮುಂದಿನ ಅನುಭವ ಕಥನವನ್ನು ಮುಂದಿನ ಸಂಚಿಕೆಯಲ್ಲಿ ವಿವರಿಸುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.